ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರಿಗೂ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಈ TGT ಗ್ರೂಪ್ ಅಲ್ಲಿರುವಂತಹ ಅನೇಕ ದೇವ ಸೇವಕರಿಗೂ ದೈವ ಭಕ್ತರಿಗೂ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ನಾನು ವಂದನೆ ತಿಳಿಸ್ತೇನೆ. ಗ್ರೂಪ್ ಅಲ್ಲಿ ಎಲ್ಲರೂ ದೊಡ್ಡವರಿದ್ದಾರೆ, ಚಿಕ್ಕವರಿದ್ದಾರೆ, ಅವರೆಲ್ಲರಿಗೂ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ. ಮತ್ತೊಂದು ಸಾರಿ ಈ TGT ಗ್ರೂಪ್ ನಲ್ಲಿ ಮತ್ತೊಂದು ಸಾರಿ ನಿಮ್ಮನ್ನು ಕಾಣುವುದಕ್ಕೆ, ನಿಮ್ಮನ್ನು ನೋಡುವುದಕ್ಕೆ ದೇವರು ಕೊಟ್ಟಂತ ಮಹಾ ಕೃಪೆಗಾಗಿ ನಾನು ಸ್ತೋತ್ರ ಮಾಡುತ್ತೇನೆ. ಆತನ ಕರ್ತನು ಒಳ್ಳೆಯವನು ಪ್ರಿಯರೇ, ಆತನು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡುವ ದೇವರು. ಇವತ್ತು ಸಂದೇಶನದ ಭಾಗ ಯೋಹಾನನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ, ನಾನೇ ನಿಜವಾದ ದ್ರಾಕ್ಷಿಯ ಬಳ್ಳಿ, ನೀವು ಕೊಂಬೆಗಳು. ಹೊರಟು ಹೋಗಿ ನೀವು ಫಲಗಳನ್ನು, ಹೆಚ್ಚಾದ ಫಲಗಳನ್ನು ಕೊಡ್ರಿ. ಇವತ್ತು ನಾವು ಫಲಗಳನ್ನು ಕೊಡುವಂಥ ಮಕ್ಕಳಾಗಬೇಕು, ಫಲಗಳನ್ನು ಕೊಡುವಂಥ ಮರಗಳಾಗಬೇಕು, ಫಲಗಳನ್ನು ಕೊಡುವಂಥ ನಾವು ಸಸಿಗಳಾಗಬೇಕು. ಯೇಸು ಸ್ವಾಮಿ ನಮ್ಮನ್ನು ಫಲಭರಿತವಾದ ಜೀವಿತವನ್ನು ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾನೆ, ಫಲ ಇಲ್ಲದ ಜೀವಿತವಲ್ಲ. ನನ್ನಲ್ಲಿ ನಿನ್ನಲ್ಲಿ ದೇವರು ಕೇಳುವಂಥದ್ದು ಹೆಚ್ಚಾಗಿ ಎದುರು ನೋಡುವ ದೇವರು, ಹೆಚ್ಚಾಗಿ ಫಲಗಳನ್ನು ಕೊಡುವಂಥ ಮರಗಳನ್ನು ದೇವರು. ಯಾರು ಹೆಚ್ಚಾಗಿ ಫಲಗಳನ್ನು ಕೊಡ್ತಾರೋ ದೇವರನ್ನು ಹೆಚ್ಚಾಗಿ ಅವರನ್ನು ಫಲಭರಿತವಾದ ಜೀವಿತದಲ್ಲಿ ದೇವರು ತುಂಬಿಸ್ತಾನೆ. ಫಲ ಅಂದರೆ ಆರಾಧನೆಯ ಫಲ, ವಾಕ್ಯದ ಫಲ, ಪ್ರಾರ್ಥನೆಯ ಫಲ, ನಿರೀಕ್ಷೆಯ ಫಲ, ನಂಬಿಕೆಯ ಫಲ. ಅಂದರೆ ಈ ಫಲಗಳಲ್ಲಿ ನಾವು ಹೆಚ್ಚಾಗಿ ಅಭಿವೃದ್ಧಿ ಆಗಬೇಕು. ನಾವು ಯಾವಾಗಲೂ ನೆಗೆಟಿವನ್ನು ಮಾತನಾಡೋದು ಬಿಟ್ಟು ಯಾವಾಗಲೂ ಪಾಸಿಟಿವ್ ಮಾತಾಡುವವರಾಗಿರ್ಬೇಕು. ಯಾವಾಗಲೂ ನೆಪಗಳನ್ನು ಹೇಳುವವರಾಗಿ ಇರಬಾರದು. ಯಾವಾಗಲೂ ಪಾಸಿಟಿವ್ ಮಾತಾಡುವವರಾಗಿ ನಮ್ಮ ಮುಂದೆ ಬರಬೇಕು. ನಮ್ಮಲ್ಲಿ ಕಷ್ಟ ಇದೆ, ದುಃಖ ಇದೆ, ಶೋಧನೆಗಳಿದೆ, ಅನೇಕ ಅಸಮಾಧಾನಗಳಿದೆ. ಆದರೆ ಅವೆಲ್ಲವೂ ಬಗಲಿಗೊತ್ತಿ ದೇವರು ನನ್ನಲ್ಲಿದ್ದಾನೆ, ನಾನು ಯೇಸುವಿನಲ್ಲಿ ಇದ್ದೇನೆ. ಯಾವಾಗಲೂ ನಾವು ಮಾತನಾಡುವ ಮಾತು ತುಂಬ ಅರ್ಥವಾಗಿರಬೇಕು. ಯೇಸು ನನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ, ನಾನು ಯೇಸುವಿನಲ್ಲಿದ್ದೇನೆ. ಈಗ ನೋಡಿ, ದೇವರು ಹೇಳ್ಬಿಟ್ಟ, ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡೆ ಮಗನೇ, ನೀನು ನನ್ನನ್ನು ಹುಡುಕಿಕೊಂಡು ಬರಲಿಲ್ಲ, ನಾನೇ ನಿನ್ನನ್ನು ಹುಡುಕಿಕೊಂಡು ಬಂದೆ. ನಾನು ನಿನ್ನನ್ನು ಹೆಸರಿಡಿದು ಕರೆದೆ, ನಾನು ನಿನ್ನನ್ನು ಪ್ರೀತಿಸಿದೆ, ನಾನು ನಿನ್ನನ್ನು ಅನೇಕ ಕಷ್ಟಗಳಿಂದ ಬಿಡಿಸಿದೆ ಎಂಬುದಾಗಿ ದೇವರು ಹೇಳ್ತಾನೆ. ದೇವರೇ ನಮ್ಮನ್ನು ಪ್ರೀತಿಸಿದ್ದು, ದೇವರು ನಮ್ಮನ್ನು ಹೆಸರಿಡಿದಿದ್ದು, ಕರೆದಿದ್ದು, ದೇವರು ನಮ್ಮನ್ನು ಕಂಡಿದ್ದು. ಇವತ್ತು ನಾನು ಕೇಳ್ತೇನೆ, ನಾನು ನೀನು ಹೆಚ್ಚಾಗಿ ದೇವರನ್ನು ಹುಡುಕಿಕೊಂಡು ಬರಲಿಲ್ಲ ಪ್ರಿಯರೇ. ಇವತ್ತು ಈ ಗ್ರೂಪಲ್ಲಿರುವಂಥವ್ರು ಅನೇಕರು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡ್ರೆ, ದೇವರನ್ನು ಹುಡುಕಿಕೊಂಡು ನಾವು ಹೋಗಲಿಲ್ಲ, ದೇವರನ್ನು ನನ್ನನ್ನು ನಿನ್ನನ್ನು ಹುಡುಕಿಕೊಂಡು ಬಂದವನಾಗಿದ್ದಾನೆ. ಅದಕ್ಕೆ ಹೇಳ್ತಾನೆ, ನಾನು ನಿಜವಾದ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಅಂದರೆ ಯೇಸುಸ್ವಾಮಿ ಯಾವಾಗಲೂ ನಮಗೆ ಸ್ಥಿರವಾಗಿದ್ದಾನೆ. ನಾವು ಆತನ ನಾವು ಆತನ ದೇಹವಾಗಿದ್ದೇವೆ. ಯಾವಾಗಲೂ ಯೇಸುಸ್ವಾಮಿ ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು, ಯೇಸುಸ್ವಾಮಿಯೇ ನನಗೆ ಶ್ರೇಷ್ಠ ವಸ್ತ್ರವಾಗಿದ್ದಾನೆ, ಸ್ಥಿರವಾಗಿದ್ದಾನೆ. ಆ ಸ್ಥಿರವಾಗಿರುವ ಆ ಬಳಿಯಲ್ಲಿ ನಾವು ಯಾವಾಗಲೂ ದೇಹಗಳಾಗಿರುವುದಾದರೆ ಆ ಸ್ಥಿರದಲ್ಲಿ ಇದ್ದಂತಹ ಮಹಿಮೆ ನಮ್ಮ ದೇಹದಲ್ಲಿ ಇಳಿಯುತ್ತೆ ಪ್ರಿಯರೇ. ನಾನು ನಿಜವಾದ ದ್ರಾಕ್ಷಿಯ ಬಳ್ಳಿ, ನೀವು ನನ್ನಲ್ಲಿದ್ದು ಬಹಳ ಫಲ ಕೊಡ್ರಿ, ಹಾಗೆ ನಾನು ಸಹ ನಿಮ್ಮಲ್ಲಿದ್ದು ಹೆಚ್ಚಾಗಿ ಫಲ ಕೊಡುವ ಹಾಗೆ ನಾನು ನಿಮ್ಮನ್ನು ಬದಲಾಯಿಸ್ತೇನೆ. ಇವತ್ತು ನಿನ್ನಿಂದ ನೀನು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಬದಲಾಗ್ತೇನೆ, ನಾನು ನೀತಿವಂತನಾಗ್ತೇನೆ, ನಾನು ಕೆಟ್ಟತನವನ್ನು ಬಿಡುತ್ತೇನೆ, ನನ್ನ ಪಾಪಗಳನ್ನು ಬಿಡುತ್ತೇನೆ, ನನ್ನ ಮೋಸಗಳನ್ನು ಬಿಡುತ್ತೇನೆ, ನನ್ನೆಲ್ಲ ವ್ಯಭಿಚಾರಗಳನ್ನು ಬಿಡುತ್ತೇನೆ ಅಂತ ನೀನು ಅಂದ್ಕೊಳ್ತೀಯ. ಆದರೆ ಹಾಗಿನ ಮಟ್ಟಿಗೆ ನೀನು ನಿರ್ಧಾರ ಮಾಡ್ತೀಯ. ಆದರೆ ಪರಿಪೂರ್ಣವಾಗಿ ಅದನ್ನು ಬಿಡಬೇಕಂದ್ರೆ ಯೇಸು ಮೊದಲು ನಿನ್ನಲ್ಲಿ ಜೀವಿಸಬೇಕು. ನೀನು ಯೇಸುವಿನಲ್ಲಿ ಜೀವಿಸಿದರೆ ಯೇಸು ನಿನ್ನಲ್ಲಿ ಜೀವಿಸ್ತಾನೆ. ನೀನು ಯೇಸುವಿಗಾಗಿ ನೀನು ಜೀವಿಸಿದ್ರೆ ಯೇಸು ನಿನ್ನೊಳಗಡೆ ಜೀವಿಸ್ತಾನೆ ಪ್ರಿಯರೇ. ಆತನು ಶ್ರೇಷ್ಠವಾದವನು. ನಿನ್ನಲ್ಲಿರುವಂಥ ಎಲ್ಲ ತಪ್ಪಾದ ಮಾರ್ಗಗಳನ್ನು ತೆಗೆದುಹಾಕುವ ದೇವರು. ನಿನ್ನೆಲ್ಲ ತಪ್ಪಾದ ಆಲೋಚನೆಗಳನ್ನು ದೇವರು ತೆಗೆದುಹಾಕ್ತಾನೆ. ನಿನ್ನಲ್ಲಿರುವಂಥ ಎಲ್ಲ ಕೆಟ್ಟತನ, ನೆಗೆಟಿವ್ ತನವನ್ನು ತೆಗೆದುಹಾಕ್ತಾನೆ. ಯಾವಾಗ? ಯೇಸು ನಿನ್ನ ಒಳಗಡೆ ಬಂದಾಗ, ನೀನು ಯೇಸುವಿನ ಒಳಗಡೆ ಹೋದಾಗ ಪ್ರಿಯರೇ, ನಾನು ಹೇಳುವುದೊಂದು ಮಾತು, ಯೇಸು ನನ್ನಲ್ಲಿದ್ದಾನೆ, ನಾನು ಯೇಸುವಿನಲ್ಲಿ ಇದ್ದೇನೆ ಎಂಬುದಾಗಿ ನೀನು ಹೆಚ್ಚಾದ ನಂಬಿಕೆಯಿಂದ ದೇವರಿಗೆ ಕೃತಜ್ಞತೆ ಹೊಳ್ಳುವನಾಗಿರಬೇಕು, ಕೃತಜ್ಞತೆ ಹೊಳ್ಳುವಳಾಗಿರಬೇಕು. ವಿಡಿಯೋ ಮೆಸೇಜ್ ಮುಖಾಂತರವಾಗಿ ನಾನು ಹೇಳುವುದು ಒಂದೇ, ಹೆಚ್ಚಾದ ಫಲಭರಿತವಾದ ಜೀವಿತವನ್ನು ನಾವು ಯೇಸುವಿಗೆ ಕೊಡುವಂಥವರಾಗಿರೋಣ. ಹೆಚ್ಚಾಗಿ ನಾವು ಕಲಿಯೋಣ, ಇನ್ನೊಬ್ಬರಿಗೆ ಕಲಿಸೋಣ, ನಾವು ಬೆಳೆಯೋಣ, ಇನ್ನೊಬ್ಬರಿಗೆ ಬೆಳೆಸೋಣ ಪ್ರಿಯರೇ. ನಾವು ಇನ್ನೊಬ್ಬರಿಗೆ ಸುಳ್ಳನ್ನು ಹೇಳದೆ, ಇನ್ನೊಬ್ಬರಿಗೆ ಮೋಸವನ್ನು ಮಾಡದೆ, ಅಯ್ಯೋ ಅವರು ನನಗೆ ಸುಳ್ಳು ಹೇಳಿದ್ರು,
ನಾನು ಅವ್ರಿಗೋಸ್ಕರ ಮತ್ತೊಂದು ಸುಳ್ಳು ಹೇಳ್ತೇನೆ. ಅವರು ನನಗೋಸ್ಕರ ಚಾಡಿ ಹೇಳಿದ್ರು, ನಾನು ಅವ್ರಿಗೋಸ್ಕರ ಚಾಡಿ ಹೇಳ್ತೇನೆ. ಅಯ್ಯೋ ಅವರು ನನಗೆ ಮೋಸ ಮಾಡಿದ್ರು, ನಾನು ಅವ್ರಿಗೋಸ್ಕರ ಮೋಸ ಮಾಡ್ತೇನೆ. ನೋ, ದೇವರು ನಿನಗೆ ಮೋಸ ಮಾಡಿಲ್ಲ, ದೇವರು ನಿನಗೆ ಅನ್ಯಾಯ ಮಾಡಿಲ್ಲ, ದೇವರು ನಿನಗೆ ಯಾವ ಪಾಪದಲ್ಲಿ ಯಾವ ಕೆಟ್ಟತನದಲ್ಲಿ ನಿನ್ನನ್ನು ಶಿಕ್ಷಿಸಿಲ್ಲ. ನೀನು ಏನೇ ಮಾಡಿದ್ರೆ ದೇವರು ನಿನ್ನ ಜೊತೆಗಿರ್ತಾನೆ. ಇನ್ನೊಂದು ಮುಂದೆ ಹೆಜ್ಜೆ ಬಂದು ನಿಮ್ಮ ಮುಂದೆ ಒಂದು ಮಾತು ಹೇಳ್ತೇನೆ. ಇವತ್ತು ನಾವು ತಿಳ್ಕೊಂಡಿರೋದು ಒಂದೇ ಒಂದು, ಏನಪ್ಪ ಅಂದರೆ, ಅಯ್ಯೋ ದೇವರೇ ನಾನು ಪಾಪದಲ್ಲಿದ್ದೇನೆ, ಅಯ್ಯೋ ನಾನು ವ್ಯಭಿಚಾರದಲ್ಲಿದ್ದೇನೆ, ಅಯ್ಯೋ ನಾನು ಕೆಟ್ಟತನದಲ್ಲಿದ್ದೇನೆ, ಅಯ್ಯೋ ನಾನು ದೇವರಿಂದ ದೂರ ಆಗ್ತಾನೋ, ಅದು ನಿನ್ನ ನೆಗೆಟಿವ್ ಚಿಂತೆ. ನಿಮ್ಮ ಮುಂದೆ ಒಂದು ಮಾತು ಹೇಳ್ತೇನೆ. ಇವತ್ತು ನಾವು ತಿಳ್ಕೊಂಡಿರೋದು ಒಂದೇ ಒಂದು, ಏನಪ್ಪ ಅಂದರೆ, ಅಯ್ಯೋ ದೇವರೇ ನಾನು ಪಾಪದಲ್ಲಿದ್ದೇನೆ, ಅಯ್ಯೋ ನಾನು ವ್ಯಭಿಚಾರದಲ್ಲಿದ್ದೇನೆ, ಅಯ್ಯೋ ನಾನು ಕೆಟ್ಟತನದಲ್ಲಿದ್ದೇನೆ, ಅಯ್ಯೋ ನಾನು ದೇವರಿಂದ ದೂರ ಆಗ್ತಾನೋ, ಅದು ನಿನ್ನ ನೆಗೆಟಿವ್ ಚಿಂತೆ. ದೇವರು ನೀನು ಯಾವಾಗ ರಕ್ಷಣೆ ಹೊಂದಿಕೊಂಡು ದೀಕ್ಷಾಸ್ಥಾನ ಹೊಂದಿಕೊಂಡು, ಅದಕ್ಕೆ ದೇವರು ಹೇಳುತ್ತಾನೆ, ಯುಗದ ಸಮಾಪ್ತಿಯವರೆಗೂ ನಾನು ಎಲ್ಲ ದಿವಸ ನಿನ್ನ ಸಂಗಡನೇ ಇರುತ್ತೇನೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ. ನೀವು ಹೊರಟೋಗಿ ಬಹಳ ಫಲ ಕೊಡ್ರಿ, ನಾನು ನಿಮ್ಮ ಸಂಗಡನೇ ಇರುತ್ತೇನೆ. ಇವತ್ತು ನಾವೇನು ಕೊಂಬಿಟ್ಟಿವಿ, ಅಯ್ಯೋ ನಾನು ಸುಳ್ಳು ಹೇಳಿದ್ರೆ ನಾನು ದೇವ್ರ ನನ್ನ ಜೊತೆ. ನೋ, ಪಾಪ ಮಾಡಿದ್ರೆ ದೇವ್ರು ನಿನ್ನ ಜೊತೆ ಇರ್ತಾನೆ, ಸುಳ್ಳು ಹೇಳಿದ್ರು ಸಹ ದೇವ್ರು ನಿನ್ನ ಜೊತೆ ಇರ್ತಾನೆ, ಮದ್ಯಪಾನ ಮಾಡಿದ್ರು ಸಹ ದೇವ್ರು ನಿನ್ನ ಜೊತೆ ಇರ್ತಾನೆ, ವ್ಯಭಿಚಾರ ಮಾಡಿದ್ರು ಸಹ ದೇವ್ರು ನಿನ್ನ ಜೊತೆ ಇರ್ತಾನೆ. ಅಂದರೆ ನೀನು ನೀತಿವಂತನಾಗಿದ್ದಾಗ ಮಾತ್ರ ದೇವ್ರು ನಿನ್ನ ಜೊತೆ ಇರ್ತಾನ? ಇಲ್ಲ ಪಾಪ ಮಾಡಿದೆ ಅಂತೇಳಿ ದೇವ್ರು ನಿನ್ನನ್ನು ಬಿಟ್ಟು ಹೋಗ್ಬಿಡ್ತಾನ? ಆಮೇಲೆ ನೀನು ಪಶ್ಚಾತ್ತಾಪ ಪಟ್ಟಾಗ ದೇವರು ಮತ್ತೊಂದು ಸಾರಿ ದೇವ್ಯಾ ನನ್ನನ್ನು ಕ್ಷಮಿಸಿ ಅಂತೇಳಿ ದೇವರು ಮತ್ತೆ ತಿರುಗಿ ನಿನ್ನ ಬಳಿಗೆ ಬರ್ತಾನ? ಅಂದರೆ ಇದನ್ನೇ ಮಾಡೋ ಕೆಲಸ. ದೇವ್ರು ನೀನು ತಪ್ಪು ಮಾಡಿದಾಗ ಹೊರಟೋಗ್ಬಿಡ್ತಾನೆ. ನೀನು ದೇವರೇ ನನ್ನ ತಪ್ಪುಗಳನ್ನು ಕ್ಷಮಿಸು ಎಂದು ಹೇಳಿದಾಗ ದೇವರು ಮತ್ತೆ ತಿರುಗಿ ನಿನ್ನ ಬಳಿಗೆ ಬರ್ತಾನೆ ಅಂದ್ಕೊಂಡಿದ್ದೆ. ಅದು ನಿನ್ನ ತಪ್ಪು ಭಾವನೆ. ತಪ್ಪಿಂದ ಫಸ್ಟ್ ನಿಮ್ಮ ತಪ್ಪು ನೆಗೆಟಿವಿಂದ ನೀವು ಹೊರಗಡೆ ಬನ್ನಿರಿ. ದೇವರು ನಂಬಿಗಸ್ತನು ಪ್ರೇಯರೆ. ಆದರೆ ಮಾಡಿದ ತಪ್ಪನ್ನು ಮಾಡದೆ, ಹೇಳಿದ ಸುಳ್ಳನ್ನು ಹೇಳದೆ, ನೆಪಗಳನ್ನು ಹೇಳದೆ ದೇವರಲ್ಲಿ ನಂಬಿಗಸ್ತರಾಗಿರಿ. ಕಷ್ಟವೋ, ಸಂಕಟವೋ, ಹಿಂಸೆಯೋ ಏನೇ ಬಂದರೂ ಸಹ ದೇವರಲ್ಲಿ ನಂಬಿಗಸ್ತರಾಗಿರ್ರಿ. ದೇವರು ಹೇಳ್ತಾನೆ, ಈ ಲೋಕದಲ್ಲಿ ಸಹಿಸಬಹುದಾದ ಕಷ್ಟಗಳನ್ನು ಮಾತ್ರ ನಿಮಗೆ ಕೊಡುತ್ತೇನೆ, ಸಹಿಸಲಾರದ ಕಷ್ಟಗಳನ್ನು ನಿಮಗೆ ಕೊಡೋದಿಲ್ಲ ಪ್ರಿಯರೇ. ಅದಕ್ಕೆ ಹೇಳಿದ್ದು, ನೀವೆಲ್ಲ ನನ್ನ ಕೊಂಬೆಗಳು, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮ ವಿಶ್ರಾಂತಿಯನ್ನು ಹುಡುಕ್ತೇನೆ. ಫಸ್ಟು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಅವುಗಳು ಕೂಡ ಎಲ್ಲವೂ ನಿಮಗೆ ಬರುತ್ತೆ. ಫಸ್ಟು ನಾವು ದೇವರ ರಾಜ್ಯವನ್ನು ಹುಡುಕಬೇಕು. ದೇವರಿಗೋಸ್ಕರ ನಾವು ಇವತ್ತು ನಾವು ಹೇಳ್ತೇವೆ, ದೇವರಿಗೋಸ್ಕರ ನಾನು ಬದುಕ್ತೇನೆ, ದೇವರಿಗೋಸ್ಕರ ನಾನು ಜೀವಿಸ್ತೇನೆ, ದೇವರಿಗೋಸ್ಕರ ನಾನು ಓಡುತ್ತೇನೆ ಅಂತ ಅಂದ್ಕೊಳ್ತೀಯ. ಆದರೆ ನಿನ್ನಲ್ಲಿರುವಂಥ ಅನೇಕ ನೆಗೆಟಿವನ್ನು ತೆಗೆದುಹಾಕು. ಇಲ್ಲಿ ದೇವರ ಮುಂದೆ ಯಾರು ದೊಡ್ಡವರು ಚಿಕ್ಕವರಲ್ಲ ಪ್ರಿಯರೇ. ದೇವರು ಎಲ್ಲರಿಗೂ ಒಂದೇನೆ. ದೊಡ್ಡವನು ಒಂದೇ, ಚಿಕ್ಕವನು ಒಂದೇ, ಮಕ್ಕಳು ಸಹ ದೇವರಿಗೆ ಒಂದೇ. ಅದು ನಾವು ಈ ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಒಬ್ಬರು ಬೆಳೆದ್ರೆ ಇನ್ನೊಬ್ಬರನ್ನ ಸಹಿಸ್ಕೊಳ್ಳೋದಕ್ಕೆ ಮನೋಭಾವಗಳಿಲ್ಲ. ಅದೆಲ್ಲ ಬೇಡ ಪ್ರಿಯರೇ. ಯೇಸು ನಿನ್ನಲ್ಲಿ ವಾಸ ಮಾಡ್ತಾ ಇದ್ದಾನೆ, ಯೇಸುವಿನಲ್ಲಿ ನೀನು ವಾಸ ಮಾಡ್ತಾ ಇದೀಯ, ಇಷ್ಟು ಸಾಕು. ಯೇಸು ನನ್ನಲ್ಲಿ ವಾಸ ಮಾಡ್ತಾರೆ. ನೀನು ಯಾಕೆ ನಂಬಾರ್ದು? ಯೇಸುವೇ ನನ್ನ ಆಸ್ತಿ, ಯೇಸುವೇ ನನ್ನ ಒಳ್ಳೆ ಮನೆ, ಯೇಸುವೇ ನನಗೆ ಸಮೃದ್ಧಿ, ಯೇಸುವೇ ನನ್ನ ಆರೋಗ್ಯ, ಯೇಸುವೇ ನನ್ನ ಬಲವು, ಯೇಸುವೇ ನನ್ನ ಕೋಟೆಯು, ಯೇಸುವೇ ನನ್ನ ಸಂರಕ್ಷಣೆ ಅಂತ ನೀನು ಯಾಕೆ ನಂಬಬಾರ್ದು? ಹಲ್ಲೆಲೂಯಾ. ನಿನ್ನ ಹತ್ರ ಏನಿಲ್ಲ ಹೇಳು, ಯೇಸುವೇ ನನ್ನ ಹಣ, ಯೇಸುವೇ ನನ್ನ ಭರವಸೆ, ಯೇಸುವೇ ನನ್ನ ಸರ್ವಸ್ವವು. ನಿನಗೆ ಮನೆ ಇಲ್ವಾ? ಐ ಡೋಂಟ್ ಕೇರ್. ದೇವರು ಹೇಳಿದಾನೆ, ಯೇಸುವೇ ನಿನಗೆ ಒಳ್ಳೆ ಮನೆಯನ್ನು ಕಟ್ಟುತ್ತಾನೆ. ಯೇಸುವಿನಲ್ಲಿ ನೀನು ಮನೆ ಕಟ್ಟು, ಯೇಸು ನಿನಗೊಂದು ಮನೆಯನ್ನು ಕಟ್ತಾನೆ ಪ್ರಿಯರೇ. ನೀನು ಯೇಸುವಿನಲ್ಲಿ ಜೀವಿಸು, ಯೇಸು ನಿನ್ನಲ್ಲಿ ಜೀವಿಸಿ ನಿನಗಾಗಿ ಒಂದು ಒಳ್ಳೆ ಮನೆಯನ್ನು ಕಟ್ಟಿಕೊಡ್ತಾನೆ. ಮನೆ ಯಾವ ಮನೆ ಇರಬೇಕು ಗೊತ್ತಾ? ಇವತ್ತು ಮನೆ ಕಟ್ಟೋರು ಅನೇಕ ಸಾಲ ಸೂಲಗಳನ್ನು ಮಾಡಿ ಮನೆ ಕಟ್ತಾರೆ. ಆದರೆ ಆ ಮನೆಯಲ್ಲಿ ನೆಮ್ಮದಿ ಇದೆಯಾ? ಆ ಮನೆಯಲ್ಲಿ ನೆಮ್ಮದಿಯಿಂದ ನೀವು ವಾಸ ಮಾಡೋಕ್ಕಾಗತ್ತಾ? ನೋ. ದೇವರು ಕೊಟ್ಟಾಗ ಮನೆಯನ್ನು ಕಟ್ಟ್ರಿ, ದೇವರು ಕೊಟ್ಟಾಗ ಮನೆಯನ್ನು ಕಟ್ಟಿ ಆ ಮನೆಯಲ್ಲಿ ವಾಸ ಮಾಡ್ರಿ. ಆ ಮನೆಯಲ್ಲಿ ಇರುವ ಸಮಾಧಾನ ಬೇರೆ. ಇವತ್ತು ನಾವು ಲೋಕದಲ್ಲಿ ನೋಡಿದೆ, ನಾನು 20 ಲಕ್ಷ ಖರ್ಚು ಮಾಡಿ ಮನೆ ಕಟ್ಟಿದೆ, 30 ಲಕ್ಷ ಖರ್ಚು ಮಾಡಿ ನಾನು ಮನೆ ಕಟ್ಟಿದ್ದೆ. ಆ 30 ಲಕ್ಷದಲ್ಲಿ ಯೇಸು ಸ್ವಾಮಿ ಇದ್ದಾನ? 30 ಲಕ್ಷ ನೀವು ಖರ್ಚು ಮಾಡಿ ಮನೆ ಕಟ್ಟಿದಲ್ಲಿ ಆ ಮನೆಯಲ್ಲಿ ನಿನಗೆ ನೆಮ್ಮದಿ ಇದೆಯಾ? ಆ ಮನೆಯಲ್ಲಿ ನಿನಗೆ ಸಮಾಧಾನ ಇದೆಯಾ? ಫಸ್ಟ್ ನೀವು ಅರ್ಥ ಮಾಡಿಕೊಳ್ಳ್ರಿ. ಯೇಸು ಸ್ವಾಮಿ ಕೊಡುವ ಮನೆ ಶ್ರೇಷ್ಠವಾದದ್ದು.
ನೀನು ಯೇಸು ಸ್ವಾಮಿಗೆ ಕೊಡುವಂಥ ಪ್ರತಿಫಲ ಶ್ರೇಷ್ಠವಾದದ್ದು. ನೀನು ಯೇಸುವಿಗೋಸ್ಕರ ಕಟ್ಟುವ ಮನೆ ಶ್ರೇಷ್ಠವಾದದ್ದು. ಯೇಸು ನಿನಗೆ ಕಟ್ಟುವ ಮನೆಯಲ್ಲಿ ಸಮಾಧಾನ ಇದೆ. ಯೇಸು ಕಟ್ಟಿಕೊಡುವ ಮನೆಯಲ್ಲಿ ನಿನಗೆ ಸಮೃದ್ಧಿ ಇದೆ. ಯೇಸು ನಿನಗೆ ಕಟ್ಟಿಕೊಡುವ ಮನೆಯಲ್ಲಿ ನಿನಗೆ ಆರೋಗ್ಯ ಇದೆ. ಯೇಸು ನಿನಗೆ ಕಟ್ಟಿಕೊಡುವ ಮನೆಯಲ್ಲಿ ಅನೇಕ ಆಶೀರ್ವಾದಗಳಿದೆ. ಇದನ್ನು ನಂಬ್ರಿ ಜಾಸ್ತಿ. ಹಲ್ಲೆಲೂಯಾ. ಯೇಸು ನನ್ನಲ್ಲಿದ್ದಾನೆ, ಯೇಸುವಿನಲ್ಲಿ ನಾನಿದ್ದೇನೆ ಅಂತ ನೀವು ಯಾವಾಗ ನಂಬ್ತಿರೋ ದೇವರು ಯಾವಾಗಲೂ ನಿಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಇವತ್ತು ಅನೇಕ ಸೋಲುಗಳು, ಅನೇಕ ನೆಗೆಟಿವ್, ಅನೇಕ ಚಿಂತೆಗಳು, ಅನೇಕ ಹೋರಾಟಗಳೇನೆಂದರೆ ನೀನು ಯೇಸುವಿನಲ್ಲಿ ಜೀವಿಸ್ತಾ ಇಲ್ಲ. ಯೇಸುವಿನಲ್ಲಿ ನೀನು ಜೀವಿಸು, ಯೇಸುವಿನಲ್ಲಿ ನೀನು ಬದುಕು, ಯೇಸುವನ್ನೇ ನಿರೀಕ್ಷಿಸು, ಯೇಸುವನ್ನೇ ನೀನು ಆಧಾರ ಮಾಡಿಕೊ. ನಿನ್ನ ಜೀವನದಲ್ಲಿ ಕಂಡಂಥ ಸೋಲುಗಳು ಸಮೃದ್ಧಿಯಾಗಿ ಮಾರ್ಪಡ್ತದೆ ಪ್ರಿಯರೇ. ನೀನು ಕಂಡಂಥ ಅನೇಕ ಕೆಟ್ಟ ಆಲೋಚನೆಗಳು ಅದು ಪಾಸಿಟಿವ್ ಆಗಿ ಮಾರ್ಪಡುತ್ತೆ. ಈ ವಿಡಿಯೋ ಮೆಸೇಜ್ ಮುಖಾಂತರ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಂದೆಯಾದ ದೇವರೇ, ಈ ವಿಡಿಯೋ ಮೆಸೇಜ್ ಮೂಲಕವಾಗಿ ಕೊಟ್ಟಂಥ ಮಹಾಕೃಪೆಗಾಗಿ ಸ್ತೋತ್ರಪ್ಪ. ಇದನ್ನು ಕೇಳುವಂಥವರು ಅಪ್ಪ, ನಮ್ಮ